ಪಾಪ ಹೇಳಿದ್ದಾರೆ, ಪಾಪ ಹೆಣ್ಮಕ್ಳಿಗೆ ಅಯ್ಯೋ ಅಯ್ಯೋ ಬಿಡದಿ ಹೆಣ್ಮಕ್ಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಅಧಿಕಾರಿಗಳಿಗೆ ಹೊಡಿಬೇಡಿ ಇದಂಥದ್ರಲ್ಲಿ ಎಂಥದ್ರಲ್ಲಿ ಪರಕೆಯಲ್ಲಿ ನನಗೆ ಹೊಡಿರಪ್ಪ ಅಂತ ಅವ್ರೆ. ಇದು ಏನು ರೀ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಕತ್ತಿದ್ದೀರಿ? ಬಾಬಾ ಮುಖ್ಯಮಂತ್ರಿ ಬಾಯಿಗೆ ಬರೋ ಮಾತಾ ಇದು, ಬಂದು ನನಗೆ ಬೇಕಾದ್ರೆ ಪರಕೆಯಲ್ಲಿ ಹೊಡಿಲಿ ಅಂತ. ಹೋಗಲಿ, ಯಾರಾದರೂ ಆ ಥರ ಹೇಳ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ಕನಿಷ್ಠ ಜ್ಞಾನ ಇಲ್ಲದೆ ಇರೋನು ಹೇಳ್ತಾನೆ, ಬಾರಪ್ಪ ಪರಕೆ ತಗೊಂಬಂದು ಹೊಡಿ ಅಂತ ಹೇಳಿ. ಇದೇನು ನಮ್ಮ ರಾಜ್ಯದ ದುರ್ಗತಿ ಎಲ್ಲಿಗೆ ಬಂತು? ಚಪ್ಪಲಿ ಅಲ್ಲಪ್ಪ, ಅಯ್ಯೋ ದಯವಿಟ್ಟು ಪರಕೆಯಲ್ಲಿ ನನಗೆ ಹೊಡೀರಿ, ಕಲ್ಲು ಹೊಡೀರಿ. ಪಾಪ ಅಪ್ಪಾಜಿಯವ್ರನ್ನ ಕೇಳೋರೆ, ಗಾಂಧಿ ಪ್ರತಿಮೆ ಜ್ಞಾಪಕ ಬರಲಿಲ್ವ, ಈಗ ಬಂದಿದೆ ಜ್ಞಾಪಕಕ್ಕೆ ಅಂತ. ದೇವೇಗೌಡರು ಅವ್ರ ಜೀವನ ಎಲ್ಲ ನೈಸ್ ಕಂಪ್ನಿ, ಒಂದು ರೋಡ್ ಆಗಬೇಕು ಅಂತ ಆಸೆ ಪಟ್ಟವರು. ಬೆಂಗಳೂರು ಮೈಸೂರು ಆಕ್ಸಿಡೆಂಟ್ಗಳಾಗಿ ಜನ ಸಾಯ್ತಾರಲ್ಲ ಅಂತ ಹೇಳಿ ಡೆಲ್ಲಿಗೆ ಬಂದರೆ ಅವರು ಆಮೇಲೆ ಏನೇನು ಮಾಡ್ಕೊಂಬಂದ್ರಪ್ಪ. ಇದೇ ಈಗ ಹೇಳ್ತಾ ಇದ್ದೀರಲ್ಲ, ಮಂತ್ರಿ ಆಗಿದ್ದೆ ಏರ್ಪೋರ್ಟ್ ರೋಡು ಎಲ್ಲ ಹೇಳಿದಿರಲ್ಲಪ್ಪ. ಆವತ್ತು ನೈಸ್ ಕಂಪ್ನಿ ಅವನಿಗೆ ಏನು ಅಗ್ರಿಮೆಂಟ್ ಮಾಡಿಕೊಟ್ರಿ? ಆಮೇಲೆ ಏನಾದ್ರು ಡಿಸ್ಪ್ಯೂಟ್ ಬಂದ್ರೆ ಲಂಡನ್ ಕೋರ್ಟ್ ಅಂತೆ. ನಾವು ಮಾಡಿದ್ವಾ ಲಂಡನ್ ಕೋರ್ಟಿಗೆ? ಡಿನೋಟಿಫಿಕೇಷನ್ನು ನೈಸ್ ಕಂಪ್ನಿ ಯಾರಿಗಾಗವೆ? ಪಾಪ ನಮ್ಮ ಹೆಸರು ನಿಂತು ದೇವಗೆರೆ ಅಂತೆ, ಕೇತನಹಳ್ಳಿ ಅಂತೆ, ಅದೇನೋ ಈಗೆಲ್ಲೋ ಹೊಸೂರ ಹತ್ರ ತಗೊಂಡವ್ರಂತೆ ಹೇಳಿದಿರಲ್ಲ. ನನ್ನ ಮಗ ಆಗಲೇ ಹೇಳ್ದ, 5 ಎಕರೆ ಬೇಕಾದ್ರೆ ದಾನ ಬರ್ಕೊಟ್ಬಿಡ್ತೀನಿ ಅಲ್ಲಿ ಡೆವಲಪ್ಮೆಂಟಿಗೆ ಅಂತ. ಇದು ಇಲ್ಲಿ ಮಾಡಿದ್ದೀರಿ. ದೇವೇಗೌಡರು ಹೋರಾಟ ಎಷ್ಟು, ನೀವೇನು ಮಾಡಿದಿರಿ? ನೈಸ್ ಕಂಪ್ನಿ ಎಲ್ಲ ಇದನ್ನು ಹೊಡಿಲಿಕ್ಕೆ ಹೊರಟಿದ್ದೀರಿ. ಏನಲ್ಲಿ ಹೊಸಕೆರೆ ಎಳ್ಳೆ ಥರ ನಿಂತೈತೆ ಬೃಹದಾಕಾರವಾಗಿ, ಶೋಭಾಯಮಾನವಾಗಿದೆ. ಅಲ್ಲಿ NOC ಯಾರಪ್ಪ ಕೊಟ್ಟವರು? ಕಟ್ಟಿದಿರಲ್ಲ ಶೋಭಾಯಮಾನವಾಗಿ. ಕಾಲ ಬರುತ್ತೆ. ಆದರೆ ಒಂದು ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ, ಈ ಇಶ್ಯೂನಲ್ಲಿ ನಾವು ಬರೀ ನಿಮ್ಮ ಮಾಧ್ಯಮದ ನಮ್ಮ ಸ್ನೇಹಿತರ ಮುಂದೆ ಅವರು ಹೇಳಿದ್ದಕ್ಕೆ ನಾವು ಉತ್ತರ, ನಾನು ಹೇಳಿದ್ದಕ್ಕೆ ಅವರ ಉತ್ತರ ಕೊಡೋದು, ಇಷ್ಟಕ್ಕೆ ಇದು ಸೀಮಿತ ಆಗಲ್ಲ. ಅವ್ರಿಗೆ ಏನಾದರೂ ನಾಲ್ಗೆನಲ್ಲಿ ಬಳಸಿರ್ತಕ್ಕಂಥ ಪದ ಇವತ್ತು, ಇನ್ನು 2 ತಿಂಗಳು ನಾನು ಯಾರಿಗೂ ಏನೂ ಅಲ್ಲಿ ಮಾಡಲಿಕ್ಕೆ ಹೋಗಲ್ಲ ಹೇಳಿದ್ದಾರೆ. ಈಗ ಕೊನೆಗೆ ಏನೋ ಜಡ್ಜ್ನ ಕಮಿಟಿನೋ MLA ಕಮಿಟಿನೋ ಏನೋ ಮಾಡ್ತೀವಿ ಅಂತ ಹೇಳಿ, ಇಲ್ಲಿ ಯಾತಕ್ಕೆ ಮತ್ತೆ 4 ಹಳ್ಳಿ ಮಾಡಿದೆಯಪ್ಪ ಇವತ್ತು? ಇನ್ನೂ ಪ್ರೆಸ್ಗೇನೋ ಇದಕ್ಕೆ ಹೋಗಿಲ್ಲ. ಇದನ್ನು ಅಂತಿಮ ಅಧಿಸೂಚನೆ ಹೊರಡಿಸಿ ಬಂದು ಕೂತಿದೆಯಲ್ಲ ಅಲ್ಲಿ ಪ್ರೆಸ್ ಮೀಟಲ್ಲಿ. ನೆನ್ನೆ ಪಟಾಕಿ ಯಾರು ಹೊಡೆದಿದ್ದು ಪತ್ರಿಕೆ TV ಬರ್ತಾಯಿತ್ತಲ್ಲ ರಾತ್ರಿ, ಸಂಭ್ರಮಾಚರಣೆ ಅಂತೇಳಿ ಬಿಡದಿಲಿ. ನೆನ್ನೆ ರಾತ್ರಿನೇ ಸಂಭ್ರಮಾಚರಣೆ ಮಾಡ್ತಾವ್ರೆ ಅಂತೇಳಿ TV ನೀವು ತೋರಿಸ್ತಾ ಇದ್ರಿ. ಅಂದರೆ ಇವತ್ತು ಈ ಹಳ್ಳಿಗಳಿಗೂ ನೋಟಿಫೈ ಮಾಡಿ ಮೊದಲೇ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಬೆಂಬಲವಾಗಿರೋರಿಗೆ ಪಟಾಕಿ ಹೊಡೀರಿ ಅಂತ ಹೇಳಿದ್ದೀರಾ ನೀವು? ಯಾವ್ಯಾವ ಥರ ನಡ್ಕೊಂಡ್ರೆ ಅದು ಎಂಥದ್ದು ನಮ್ಮ ಏನೋ ಪೋಸ್ಟ್ರುಗಳು ಬೇರೆ.